ಸುದೀಪ್ ಈ ಸಿನಿಮಾದಿಂದ ಅವರ ವೃತ್ತಿ ಜೀವನದಲ್ಲಿ ಒಂದು ಭಿನ್ನವಾಗಿ ಹೇಗೆ ನಿಲ್ತಾರೆ, ಆ ಭಿನ್ನವಾಗಿ ನಿಲ್ಲಿಸುವ ಕೆಲಸವನ್ನ ಕಾರ್ತಿಕೇಯನ್ ಹೇಗೆ ಮಾಡಿದ್ದಾರೆ, ಇದು ನನಗೆ ಬಹಳ ಮುಖ್ಯ. ಅವರ ರೀಮೇಕ್ ಸಿನಿಮಾಗಳೇ ಹೆಚ್ಚು ಗೆಲುವಿನ ಸೂತ್ರ ಸಂಧಾನವನ್ನ ನಮ್ಮ ಕಣ್ಣೆದುರು ಸೃಜಿಸ್ತದೆ. ಯಾಕೆ ಭಾರತೀಯ ಚಿತ್ರರಂಗದಲ್ಲಿ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲರೂ ಏನು ಬೊಬ್ಬೆ ಆಡ್ಕೊಂಡು ಹೋಗ್ತಾ ಇದ್ದಾರೆ ರೀಮೇಕ್ ಮಾಡಿಕೊಂಡು, ಅವರೆಲ್ಲರಿಗಿಂತ ಮೊದಲು ಅಮಿತಾಬ್ ಬಚ್ಚನ್ ಅಂತವರೊಟ್ಟಿಗೆ ಎಲ್ಲ ಭಾಷೆಯಲ್ಲೂ ಮೊದಲಾಗಿ ಯುವ ತಲೆಮಾರಿನಲ್ಲಿ ಪ್ರವೇಶ ಮಾಡಿ ಕನ್ನಡದ ಒಬ್ಬ ಹೆಮ್ಮೆಯ ನಟನಾಗಿ ಅಲ್ಲಿ ವಿಜಯ ಪತಾಕೆಯನ್ನ ಹಾರಿಸಿ ಬಂದದ್ದಿದ್ರೆ ಅದು ಸುದೀಪ್. ಸುದೀಪನಿಗೆ ಯಾವ ಸಿನಿಮಾವನ್ನ ಮಾಡಿದ್ರೆ ಸುದೀಪನ ಇಡೀಯದಾದಂತ ಪ್ರತಿಭೆಯ ಪ್ರಕಾಂಡತೆಯನ್ನ ನಾವು ಬಳಸ್ಕೋಬಹುದು ಅನ್ನೋದಕ್ಕೆ ಮ್ಯಾಕ್ಸ್ ನಲ್ಲಿ 100% ಅವರ ಪ್ರಯತ್ನ ಕಾಣುತ್ತೆ. ವಿಕ್ರಾಂತ್ ರೋಣದಲ್ಲಿ ಪ್ರಾಬ್ಲಮ್ ಆದದ್ದೇನು ಅಂತಂದ್ರೆ ಸುದೀಪನನ್ನ ನಿರ್ದೇಶಕರು ಬಳಸಬೇಕಾದಂತ ರೀತಿಯಲ್ಲಿ ಬಳಸಿರ್ಲಿಲ್ಲ, ಅವರಿಗೆ ಕತೆ ಮಾಡುವಂತ ರೀತಿಯಲ್ಲಿ ಕತೆ ಮಾಡಿರಲಿಲ್ಲ. ಕನ್ನಡದ ನಿರ್ದೇಶಕರಿಗೆ ಸುದೀಪ್ ಇನ್ನೂವರೆಗೂ ಅರ್ಥವಾಗದೇ ಇರುವಂತ ಒಂದು ಕಗ್ಗಂಟು. ಸುದೀಪನನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅಂತ ಒಂದು ಸಾಮರ್ಥ್ಯವನ್ನ, ಒಳನೋಟವನ್ನ, ಸೂಕ್ಷ್ಮತೆಯನ್ನ ಕನ್ನಡದ ನಿರ್ದೇಶಕರು ಪ್ರಾಯಶಃ ಹೊಂದಿಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಈ ವರ್ಷದ ಕೊನೆಯಲ್ಲಿ 2-3 ಚಿತ್ರಗಳು ನಮ್ಮನ್ನು ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಮುಖ ಮಾಡುವಂತೆ, 25ಕ್ಕೆ ಒಂದು ನಿರೀಕ್ಷೆ ಮಾಡುವಂತೆ ನಮ್ಮನ್ನು ಹುರಿಗೊಳಿಸಿದೆ. ಭೈರತಿ ರಣಗಲ್ಲಿರ್ಬೋದು, ಯುವ ಇರ್ಬೋದು, ಈಗ ಅದಕ್ಕೆ ಹೊಸ ಸೇರ್ಪಡೆ ಸುದೀಪ್ ಅವರ ಮ್ಯಾಕ್ಸ್. ಸರ್ ಯಾರು ಗೊತ್ತಾಗ್ಲಿಲ್ಲ. ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಈಗಾಗಲೇ ನೀವು ಹಲವಾರು ರಿವ್ಯೂಗಳನ್ನು ಕೇಳಿರ್ಬೋದು, ಓದಿರ್ಬೋದು, ನೋಡಿರ್ಬೋದು. ನಾನು 1-2 ದಿನದ ನಂತರ ಇದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾನಿಲ್ಲಿ ಸಿನಿಮಾದ ರಿವ್ಯೂ ಮಾಡುವುದಕ್ಕಿಂತ ಮುಖ್ಯವಾಗಿ ಸುದೀಪ್ ಅವರ ಕರಿಯರಲ್ಲಿ ಒಂದು 46 ಚಿತ್ರಗಳಲ್ಲಿ ಮ್ಯಾಕ್ಸ್ ಅನ್ನುವಂಥ ಈ ಚಿತ್ರ ಅವರ ಒಳಗಿನ ಅಭಿವ್ಯಕ್ತಿಯ ವಿಶ್ವರೂಪ ದರ್ಶನವನ್ನು ಹೇಗೆ ಮಾಡಿದೆ, ಅದು ಯಾಕೆ ಅದು ಘಟಿಸಿತು, ಸುದೀಪ್ನಂಥ ಒಬ್ಬ ಸರ್ವಾಂಗ ಸುಂದರ ಮತ್ತು ಸಮರ್ಥ ಭಾರತೀಯ ಚಿತ್ರರಂಗದಲ್ಲೇ ತನ್ನದೇ ಆದಂಥ ಒಂದು ಅಭಿವ್ಯಕ್ತಿಯ ಶಕೆಯನ್ನು ಹುಟ್ಟುಹಾಕದಂಥ ಹೆಮ್ಮೆಯ ಕನ್ನಡಿಗ ಸುದೀಪ್ ಅವರನ್ನು ವಿಜಯ್ ಕಾರ್ತಿಕೇಯನ್ ಅನ್ನುವಂಥ ಒಬ್ಬ ಹೊಸ ಹುಡುಗ, ಅವರೇನು 10 ಸಿನಿಮಾ ಮಾಡಿದವರಲ್ಲ, ಯಂಗ್ ಬ್ಲಡ್ಡು, ಹೊಸ ಹುಡುಗ, ಒಂದು ಅರ್ಥದಲ್ಲಿ ಅವರ ನಿರ್ದೇಶನದ ಬದುಕಿನ ಒಂದು ಅಡಿಗಲ್ಲು, ಅಡಿಪಾಯ, ಒಂದು ಡೆಬ್ಯೂ ಬೆಸ್ಟ್ ಫಿಲ್ಮ್ ಅಂತಂದರೆ ಬಹುಶಃ ಅದು ಶಾಶ್ವತವಾಗಿ ನಿಲ್ಲುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಮ್ಯಾಕ್ಸ್. ಸುದೀಪ್ ಅವರನ್ನು ನಾವು ಇಲ್ಲಿಯವರೆಗೆ ನೋಡ್ಕೊಂಡು ಬಂದ ಹಾಗೆ ಒಂದು ಗಹನವಾದಂಥ, ಕೌಟುಂಬಿಕವಾದಂಥ, ಭಾವನಾತ್ಮಕವಾದಂಥ ಸಿನಿಮಾಗಳಲ್ಲಿ ಕೂಡ ತನ್ನ ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನು ಅವರು ಈಗಾಗಲೇ ರುಜುಪಡಿಸಿದ್ದಾರೆ. ಅದಕ್ಕೆ ಸ್ಪರ್ಶದಿಂದ ಹಿಡಿದು, ಸ್ವಾತಿಯಿಂದ ಹಿಡಿದು ಹಲವಾರು ಸಿನಿಮಾಗಳನ್ನು ನಾವಿಲ್ಲಿ ದಾಖಲೆ ಕೊಡ್ಬೋದು. ಆದರೆ ಸುದೀಪ್ ಅಂತ ಬಂದಾಗ ಅವರ ಹುಚ್ಚ ಸಿನಿಮಾ, ವಾಲಿ ಇರ್ಬೋದು, ಈ ಥರದ ಸಿನಿಮಾಗಳ ಮೂಲಕ ಒಂದು ಆಕ್ಷನ್ ಓರಿಯೆಂಟೆಡ್ ಥ್ರಿಲ್ಲರ್ ಸಿನಿಮಾದ ಒಂದು ಯುಗ ಅಂತಿದೆಯಲ್ಲ, ಶಕೆ ಅಂತಿದೆಯಲ್ಲ, ಕಾಲ ಅಂತಿದೆಯಲ್ಲ, ಅದರಲ್ಲಿ ಸುದೀಪ್ ಅವರನ್ನು ಕಂಡಾಗ
ಸುದೀಪ್ ಅವರನ್ನು ಇಲ್ಲಿಯವರೆಗೆ ಸಮರ್ಥವಾಗಿ ಆ ದಿಕ್ಕಿನಲ್ಲಿ ಎಷ್ಟು ನಿರ್ದೇಶಕರು ಬಳಸ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಮೂಲಭೂತವಾಗಿ ಮ್ಯಾಕ್ಸ್ ಸಿನಿಮಾ ಹುಟ್ಟುಹಾಕ್ತಾ ಇದೆ. ಬರ್ತಾ ಇರೋ ಯಾವ ನನ್ನ ಮಗನು ಸಮಾಜ ಸೇವಕಲ್ಲ. ಅದು ಯಾಕೆ ಸುದೀಪ್ ಸಿನಿಮಾಗಳ ಸಕ್ಸಸ್ಸಿನ ರೇಟಲ್ಲಿ ಹೆಚ್ಚು ರೀಮೇಕೇ ಯಾಕೆ ಕಾಣಿಸ್ಕೊಳ್ತಾ ಇದೆ? ವಿಕ್ರಾಂತ್ ರೋಣದ ಬಗ್ಗೆ ನಾನು ಮಾತಾಡಿದಾಗ ಸ್ವತಃ ಸುದೀಪ್ರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ನಿರ್ಮಾಪಕರವರೆಗೂ ಅವರಿಗೆ ಎಲ್ಲೋ ಒಂದು ಕಡೆ ಅದು ಅಸಮಾಧಾನಕ್ಕೆ ತುತ್ತಾಗಿತ್ತು. ಆದರೆ ಆ ನನ್ನ ಗ್ರಹಿಕೆ ಯಾಕೆ ಹೆಚ್ಚು 100ಕ್ಕೆ 100 ಸರಿಯಾಗಿತ್ತು ಅನ್ನೋದನ್ನು ಮ್ಯಾಕ್ಸ್ ಉತ್ತರ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಸುದೀಪ್ ಅವರನ್ನು ಇಲ್ಲಿಯವರೆಗೆ ಆಕ್ಷನ್ ಬ್ಲಾಕನ್ನು ಇಟ್ಟುಕೊಂಡು ಮಾಡಿದಂಥ ಯಾವುದೇ ನಿರ್ದೇಶಕರು ಗ್ರಹಿಸದೇ ಇದ್ದಂಥ, ಡಿಗ್ ಮಾಡದೇ ಇದ್ದಂಥ, ಮುಟ್ಟದೇ ಇದ್ದಂಥ ನೆಲೆಗಳನ್ನು ಸುದೀಪ್ ಅವರ ಶಕ್ತಿಯ ಆ ಒಂದು ಏನು ಘನೀಕೃತವಾದಂಥ ಒಂದು ಬಾಟಮ್ ಆಫ್ ದ ಹಾರ್ಟ್ ಅಂತಾರಲ್ಲ, ಆ ರೀತಿಯ ಹೃದಯದ ಒಳಗಡೆ, ಆ ವ್ಯಕ್ತಿತ್ವದ ಒಳಗಡೆ ಏನು ಒಂದು ವಿಶ್ವರೂಪದ ದರ್ಶನ ಮಾಡುವಷ್ಟು ಶಕ್ತಿಶಾಲಿಯಾದಂಥ ಒಂದು ಅಭಿವ್ಯಕ್ತಿಯ ನೆಲೆ ಏನಿತ್ತು, ಅದನ್ನು ಇವತ್ತಿನವರೆಗೂ ಯಾವುದೇ ನಿರ್ದೇಶಕರು ಸರಿಯಾಗಿ, ಸಮರ್ಥವಾಗಿ, ಸಮಗ್ರವಾಗಿ ಬಳಸಿರಲಿಲ್ಲ ಅನ್ನೋದಕ್ಕೆ ಮ್ಯಾಕ್ಸ್ ಉದಾಹರಣೆಯಾಗಿ ನಿಂತಿದೆ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಹೀಗೆ ಸುದೀಪನ ಒಳಗನ್ನ, ಸುದೀಪನ ಶಕ್ತಿ ಪ್ರದರ್ಶನವನ್ನು, ಸುದೀಪಿನ ಒಟ್ಟು ಒಂದು ಆ ಕಲಾವಿದನ ಸರ್ವಾಂಗೀಣವಾದಂಥ ಒಂದು ಅಭಿವ್ಯಕ್ತಿಯ ಚೌಕಟ್ಟನ್ನು ಸಮರ್ಥವಾಗಿ ವಿಜಯ್ ಕಾರ್ತಿಕೇಯನ್ ಮ್ಯಾಕ್ಸಲ್ಲಿ ಹೇಗೆ ಬಳಸಿದ್ದಾರೆ? ಹಾಗಾದರೆ ಸುದೀಪ್ ಒಬ್ಬ ನಿರ್ದೇಶಕನ ನಟನೆ, ನಿರ್ದೇಶಕನ ಕೈಗೊಂಬೆಯೇ, ನಿರ್ದೇಶಕನ ಇಡೀಯದಾದಂಥ ಒಂದು ಕೆತ್ತುವಿಕೆಗೆ ಒಳಗಾಗುವ ಶಿಲ್ಪ ಸದೃಶವಾದಂಥ ಒಂದು ಅಭಿವ್ಯಕ್ತಿಯ ವ್ಯಕ್ತಿತ್ವವೇ? ಈ ಎಲ್ಲ ಪ್ರಶ್ನೆಗಳನ್ನು ನಾವು ಮ್ಯಾಕ್ಸ್ ಮೂಲಕ ಹುಟ್ಟು ಹಾಕಬಹುದು ಮತ್ತು ಅದಕ್ಕೆ ಉತ್ತರವನ್ನೂ ಕಂಡುಕೋಬಹುದು. ಹೀಗೆ ಸುದೀಪ್ ಮತ್ತು ವಿಜಯ್ ಕಾರ್ತಿಕೇಯನ್, ಮ್ಯಾಕ್ಸ್, ಸುದೀಪಿನ ವೃತ್ತಿ ಜೀವನದ ಒಂದು ಶ್ರೇಷ್ಠ ಥ್ರಿಲ್ಲರ್ ಆದಂಥ, ಆ್ಯಕ್ಷನ್ ಓರಿಯೆಂಟೆಡ್ ಆದಂಥ ಒಂದು ಚಿತ್ರ ಮ್ಯಾಕ್ಸ್ ಯಾಕೆ ಅನ್ನೋದನ್ನು ಇವತ್ತು ನಿಮ್ಮೊಟ್ಟಿಗೆ ಒಂದಿಷ್ಟು ಚರ್ಚೆ ಮಾಡೋಣ ಅಂತ ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆನ್ನಾಗಿ ನಿಲ್ಲಿ. ಸುದೀಪ್ ಇಲ್ಲಿಯವರೆಗೆ ಮಾಡಿದಂಥ ಆ್ಯಕ್ಷನ್ ಸಿನಿಮಾಗಳ ಒಂದು ಲಿಸ್ಟನ್ನು ನಾವು ಸುಮ್ಮನೆ ನೆನಪು ಮಾಡ್ಕೋಬೋದು. ಕಾಶಿ ಫ್ರಮ್ ದ ವಿಲೇಜ್, ಹುಚ್ಚ, ವಾಲಿ, ಕೆಂಪೇಗೌಡ, ದಮ್ಮು, ವರದನಾಯಕ್, ಕೋಟಿಗೊಬ್ಬಟ್ಟು, ಹೆಬ್ಬುಲಿ, ವಿಷ್ಣುವರ್ಧನ, ಬಚ್ಚನ್, ಪಾರ್ಥ, ಚಂದು, ನಂದಿ, ಕಿಚ್ಚ, ರಂಗ SSLC, ಸಹಿ, ಹುಬ್ಬಳ್ಳಿ, ವೀರಮದಕರಿ, ಹೀಗೆ ಅವರ ಸಿನಿಮಾವನ್ನು ಪಟ್ಟಿ ಮಾಡ್ತಾ ಹೋಗ್ಬೋದು. ಹುಚ್ಚ ಸಿನಿಮಾ ಅವರಿಗೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆದಂಥ ಒಬ್ಬ ಸ್ಟಾರ್ ನಟನ ಒಂದು ಪಟ್ಟವನ್ನು ಆರಂಭದಲ್ಲೇ ತಂದುಕೊಡ್ತು. ಅಲ್ಲಿಂದ ಎಲ್ಲ ಸಿನಿಮಾಗಳು ಅವರದೇ ಆದಂಥ ಚಹರೆಯಲ್ಲಿ ಅಲ್ಲಿ ಗನಿಕಟ್ಟಿದವು. ನಾವು ಸುದೀಪ್ನ ಬೇರೆ ಬೇರೆ ರೀತಿಯ ರೂಪ ಮತ್ತು ಚಹರೆಯನ್ನು ಕಂಡೆವು. ಆದರೆ ಮ್ಯಾಕ್ಸ್ ಸಿನಿಮಾ ಒಂದು ನಿರೂಪಣೆಯೇ ಅದ್ಭುತ. ಎಂಥ ವೇಗವಾದಂಥ ಒಂದು ನಿರೂಪಣೆ ಅಂತಂದರೆ 2 ಗಂಟೆ 12 ನಿಮಿಷ ಹೋದದ್ದೇ ಗೊತ್ತಾಗಲಿಲ್ಲ. 10:30 ಶೋಗೆ ಹೋಗಿದ್ದೇನೆ. ಕುಟುಂಬ ಸಮೇತ ಜಾಮ್ ಪ್ಯಾಕ್ಡ್ ಆದಂಥ ಥಿಯೇಟರ್ನಲ್ಲಿ ನಾನು ನಿನ್ನೆ ರಾತ್ರಿ ನೋಡಿದ್ದು. ಒಂದೇ ಒಂದು ಪಿನ್ ಡ್ರಾಪ್ ಸೈಲೆನ್ಸನ್ನು ಮೀರಿದ ಯಾವುದೇ ಒಂದು ಧ್ವನಿ ಕೂಡ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ.
ಆಮೇಲೆ ಅದರ ನಿರೂಪಣೆಯ ಹರಿವು ಯಾವ ರೀತಿಯಲ್ಲಿತ್ತು ಅಂದರೆ ಪ್ರತಿ ಕ್ಷಣವೂ ಅಲ್ಲಿ ರೋಮಾಂಚನ, ಪ್ರತಿ ಕ್ಷಣವೂ ಕುತೂಹಲ, ಒಂದು ಮರ್ಡರ್ ಮಿಸ್ಟ್ರಿಯನ್ನು ಯಾವ ರೀತಿಯಲ್ಲಿ ನಿರೂಪಿಸಬಹುದು ಅನ್ನೋದಕ್ಕೆ ವಿಜಯ್ ಕಾರ್ತಿಕೇಯನ್ ವರ್ತಮಾನದಲ್ಲಿ ಒಂದು ದಿ ಬೆಸ್ಟ್ ಸ್ಯಾಂಪಲ್ ಅನ್ನು ಮ್ಯಾಕ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ನಮ್ಮನ್ನ ತುಂಡು ತುಂಡ ಕಟ್ಟಿಸಿ ಬಿಸಾಕ್ತಾರೆ. ಹದವಾದ ಸಂಭಾಷಣೆ, ಆದರೆ ಆ ಸಂಭಾಷಣೆಗೆ ನಿರೂಪಣೆಯ ಒಳಗಡೆ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಒಂದು ಬಿಗುವಿದೆ. ಅದರ ಜೊತೆಗೆ ಕತ್ತಲಲ್ಲೇ ಇಡೀ ರಾತ್ರಿಯಲ್ಲಿ ನಡೆಯುವಂಥ ಒಂದು ಕಥನ ಇದು. ಒಂದು ಮರ್ಡರ್ ಮಿಸ್ಟ್ರಿ, ರಾಜಕೀಯ, ಕೌಟುಂಬಿಕ, ತಾಯಿ ಮಗನ ಸಂಬಂಧ, ಇಡೀ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರ ಅನಿವಾರ್ಯತೆ ಏನು, ಇತಿಮಿತಿಗಳೇನು, ಅವರ ಕೌಟುಂಬಿಕವಾದಂಥ ಒಂದು ಅನಿವಾರ್ಯತೆ ಏನು, ಯಾವ ಕಾರಣಕ್ಕಾಗಿ ಅವರು ಈಲ್ಡ್ ಆಗ್ತಾರೆ, ಇವೆಲ್ಲವನ್ನು ಇಟ್ಟುಕೊಂಡು ಇವತ್ತಿನ ರಾಜಕಾರಣಿಯ ದುಷ್ಟ ಸಂತಾನಗಳು ಯಾವ ರೀತಿ ಸಮಾಜದ ಮೇಲೆ ದುಷ್ಪರಿಣಾಮವನ್ನು ಬೀರ್ತವೆ. ಪೊಲೀಸ್ ಇಲಾಖೆಯಲ್ಲೇ ಬಹಳ ಶಾರ್ಪ್, ಬಹಳ ಪ್ರಾಮಾಣಿಕ, ಬಹಳ ದಷ್ಟ, ನೇರ, ದಿಟ್ಟ, ಈ ರೀತಿಯ ಒಂದು ಪೋಸ್ ಕೊಡುವಂಥ ಕೆಲವು ಅಧಿಕಾರಿಗಳು ಒಳಗೊಳಗೆ ಗುಳಿಗೆ ಸಿದ್ಧ ಅನ್ನೋ ಹಾಗೆ ಹೇಗೆ ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಒಂದು ರಾತ್ರಿಯಲ್ಲಿ ನಡೆಯುವಂಥ ಕಥನ. ಇಡೀ ಚಿತ್ರದ ಕೇಂದ್ರ ಬಿಂದು ಸುದೀಪ್. ಆದರೆ ಸುದೀಪನ ಪಾತ್ರ ತಾನು ಶಕ್ತವಾಗಿ ಬೆಳೆಯುವುದರ ಜೊತೆಗೇನೆ ಇಡೀ ಪಾತ್ರ ವರ್ಗವನ್ನು ಪ್ರತಿಫಲನಾತ್ಮಕವಾಗಿ, ಪ್ರತಿಸ್ಪಂದಿಯಾಗಿ, ಎಷ್ಟು ಶ್ರೇಷ್ಠ ಮಟ್ಟದಲ್ಲಿ ಬಿಗುವಾಗಿ, ಕಟುವಾಗಿ ಆ ಪಾತ್ರಗಳನ್ನು ಕಟ್ಟುತ್ತಾ ಸಾಗತ್ತೆ ಅಂತಂದರೆ, ಒಂದು ನಾಯಕನ ಪಾತ್ರ ಇಡೀ ಚಿತ್ರದಲ್ಲಿ ಯಾವ ರೀತಿ ವ್ಯಕ್ತಿಗತವಾಗಿ ಮತ್ತು ಅವರ ಸುತ್ತಮುತ್ತ ಇರುವ ಪಾತ್ರವರ್ಗದ ಸಮೂಹದ ದೃಷ್ಟಿಯಲ್ಲಿ ಬೆಳೆಯುವುದು ಹೇಗೆ ಅನ್ನೋದಕ್ಕೆ ಮ್ಯಾಕ್ಸ್ ಒಂದು ಒಳ್ಳೆಯ ಉದಾಹರಣೆ. 1000 ಆನೆಗಳ ಸೈನ್ಯ ಬಂದ್ರು ನನ್ನ ಮಗ ಒಬ್ಬನೇ ನಿಂತು ಕಾಪಾಡ್ತಾನೆ. ಸುದೀಪ್ ಕ್ಷಣದಿಂದ ಬೆಳೆತಾರೆ, ಕ್ಷಣದಿಂದ ನಿಮಗೆ ಆಪ್ತರಾಗ್ತಾರೆ, ಕ್ಷಣದಿಂದ ನಿಮಗೆ ತಾದಾತ್ಮ್ಯದಿಂದ ನಿಮ್ಮ ಇಡೀ ರೋಮಾಂಚಕವಾಗಿ ನಿಮ್ಮ ಮನಸ್ಸಿನೊಳಗೆ, ಹೃದಯದೊಳಗೆ ಇಳಿತಾ ಹೋಗ್ತಾರೆ. ಆ ರೋಮಾಂಚನದ, ಕುತೂಹಲದ ಟೆಂಪರ್ಮೆಂಟು ಹೇಗೆ ಅದು ತನ್ನ ಕಾವನ್ನು ಕಾದುಕೊಳ್ತದೆ ಅಂತಂದರೆ ಅತ್ಯದ್ಭುತ. ಕತ್ತಲಿಗೆ ಒಂದು ಬೆಳಕಿನ ಮಾಗಸ್ನಾನವನ್ನು ಮಾಡುವಂಥ ಒಂದು ರೋಮಾಂಚಕವಾದಂಥ ಕೆಮರಾ ಏನಾದರೂ ನೋಡಬೇಕು ಅಂತ ಆದರೆ ಮ್ಯಾಕ್ಸ್ ಸಿನಿಮಾವನ್ನು ನೋಡಬೇಕು. ಅಷ್ಟು ಒಳ್ಳೆಯ ಕೆಮರಾ. ಎಲ್ಲಿಯೂ ರೊಮ್ಯಾನ್ಸ್ ಇಲ್ಲ, ಎಲ್ಲಿಯೂ ಲವ್ ಇಲ್ಲ, ಅನಾವಶ್ಯಕವಾದಂಥ ಯಾವುದೇ ಹಾಡಿಲ್ಲ. ಒಂದು ಹಾಡಿನ ಒಳಗಡೆ ಸಿನಿಮಾದ ಒಂದು ಥ್ರಿಲ್ಲು ಮತ್ತು ಆ್ಯಕ್ಷನ್ನು ಬ್ಲಾಕ್ಸ್ಗಳು ಮಿಂಗಲ್ಲಾಗಿ ಅದು ಅತ್ಯಂತ ಸುಂದರವಾಗಿ ಕಟ್ಟಿದ ಹಾಗೆ ನಿಲ್ತದೆ. ಸುದೀಪ್ ಈ ಸಿನಿಮಾದಿಂದ ಅವರ ವೃತ್ತಿ ಜೀವನದಲ್ಲಿ ಒಂದು ಭಿನ್ನವಾಗಿ ಹೇಗೆ ನಿಲ್ತಾರೆ, ಆ ಭಿನ್ನವಾಗಿ ನಿಲ್ಲಿಸುವ ಕೆಲಸವನ್ನು ಕಾರ್ತಿಕೇಯನ್ ಹೇಗೆ ಮಾಡಿದ್ದಾರೆ, ಇದು ನನಗೆ ಬಹಳ ಮುಖ್ಯ. ಅವರ ರೀಮೇಕ್ ಸಿನಿಮಾಗಳೇ ಹೆಚ್ಚು ಗೆಲುವಿನ ಸೂತ್ರ ಸಂಧಾನವನ್ನು ನಮ್ಮ ಕಣ್ಣೆದುರು ಸೃಜಿಸ್ತದೆ. ಯಾಕೆ? ಇದಕ್ಕೆ ಮ್ಯಾಕ್ಸು ಉತ್ತರವನ್ನು ಕೊಟ್ಟಿದೆ. ಒಂದು, ಸುದೀಪ್ ಒಬ್ಬ ಇಂಟೆಲಿಜೆಂಟ್ ನಟ. ಸುದೀಪ್ ಒಬ್ಬ ವ್ಯಕ್ತಿಗತ ಬದುಕಿನಲ್ಲೂ ಮತ್ತು ಸಿನಿಮಾ ನಾಯಕನಾಗಿ ಪರದೆಯಲ್ಲಿ ಕಾಣಿಸಿಕೊಳ್ಳುವಂಥ ಆ ವೃತ್ತಿ ಜೀವನದಲ್ಲೂ ಎರಡೂ ದಿಕ್ಕಿನಲ್ಲೂ ನಮಗೆ ಆಪ್ತವಾಗುವ ನಟ. ಸುದೀಪ್ ನೇರ, ನಿಷ್ಠುರ, ಹಾಗಾಗಿನೇ ಕೆಲವರಿಗೆ ಅಪತ್ಯ. ಅವರು ಯಾವುದೇ ಸಂದರ್ಭದಲ್ಲೂ, ಅದು ಪತ್ರಕರ್ತರಿರಲಿ,
ಸಿನಿಮಾದವರಿರಲಿ, ಇನ್ನೊಬ್ಬರಿರಲಿ, ಮತ್ತೊಬ್ಬರಿರಲಿ, ಅವರು ಯಾವುದೇ ರೀತಿಯಲ್ಲೂ ಎಡಿಟ್ ಮಾಡಿ ಮಾತಾಡೋದಿಲ್ಲ. ನೇರವಾಗಿ ಮಾತಾಡ್ತಾರೆ. ಅದು ಸ್ವಲ್ಪ ಬೆಂಕಿ ಹಾಗೆ ಇರುತ್ತೆ. ಆದ್ದರಿಂದಲೇ ಕೆಲವರಿಗೆ ಅದು ನಿಷ್ಠುರವಾಗಿ, ಅಪತ್ಯವಾಗಿ, ಅಪಭ್ರಂಶವಾಗೂ ಕಾಣುತ್ತೆ. ಮತ್ತು ತಾನೇನು ಅನ್ನೋದರ ಬಗ್ಗೆ ಅವರಿಗೆ ಖಚಿತತೆ ಇದೆ. ಸುದೀಪ್ ಅಂದರೆ ಯಾರು, ಕಿಚ್ಚ ಅಂದರೆ ಯಾರು, ಸುದೀಪ್ ಒಬ್ಬ ವ್ಯಕ್ತಿಗತವಾಗಿ ಯಾರು, ಒಬ್ಬ ಕಲಾವಿದನಾಗಿ ಯಾರು, ಈ ಬೈಫರ್ಕೇಶನ್ ಮಾಡಿಯೂ ಅವರಿಗೆ ನೋಡ್ಲಿಕ್ಕೆ ಸಾಧ್ಯವಿದೆ, ಅದನ್ನು ಒಟ್ಟಾಗಿ ನೋಡುವ ಸಾಧ್ಯತೆಯೂ ಇದೆ. ಹಾಗಾಗಿನೇ ಕನ್ನಡಕ್ಕೆ ಸುದೀಪ್ ಒಬ್ಬನೇ. ಭಾರತೀಯ ಚಿತ್ರರಂಗದಲ್ಲಿ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲರೂ ಏನು ಬೊಬ್ಬೆ ಆಡ್ಕೊಂಡು ಹೋಗ್ತಾ ಇದ್ದಾರೆ ರೀಮೇಕ್ ಮಾಡಿಕೊಂಡು, ಅವರೆಲ್ಲರಿಗಿಂತ ಮೊದಲು ಅಮಿತಾಬ್ ಬಚ್ಚನ್ ಅಂಥವರೊಟ್ಟಿಗೆ, ರಾಜಮೌಳಿ ಅವರೊಟ್ಟಿಗೆ ಈಗ ಅನ್ನುವ ಸಿನಿಮಾದೊಟ್ಟಿಗೆ ಎಂತೆಂಥ ಸಿನಿಮಾ ಮಾಡಿಲ್ಲ. ಫೂಂಕ್ ಅಂತ ಸಿನಿಮಾ, ಹಿಂದಿ, ತೆಲುಗು, ತಮಿಳು, ಕನ್ನಡ ಎಲ್ಲ ಭಾಷೆಯಲ್ಲೂ ಮೊದಲಾಗಿ ಯುವ ತಲೆಮಾರಿನಲ್ಲಿ ಪ್ರವೇಶ ಮಾಡಿ ಕನ್ನಡದ ಒಬ್ಬ ಹೆಮ್ಮೆಯ ನಟನಾಗಿ ಅಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿ ಬಂದದ್ದಿದ್ದರೆ ಅದು ಸುದೀಪ್. ಸುದೀಪರ ಅಭಿವ್ಯಕ್ತಿಯ ಒಟ್ಟು ಮಾದರಿ ಅದು ಒಂದು ರೀತಿಯ ವಿಶ್ವಮಟ್ಟದ್ದು. ಈಗ ನಾವು ಹೇಗೆ ಯಶನ್ನು ಹಾಲಿವುಡ್ಡಲ್ಲಿ ಕಾಣಬಹುದು ಅಂತ ನಿರೀಕ್ಷೆ ಮಾಡ್ತೇವೋ, ಒಂದು ಕಾಲದಲ್ಲಿ ಸುದೀಪರನ್ನು ನಾವು ಅಲ್ಲಿ ಕಾಣಲಿಕ್ಕೆ ಆಸೆ ಪಟ್ಟಿದ್ದೆವು. ಅದಕ್ಕೆ ಯೋಗ್ಯವಾದಂಥ ಯೋಗ್ಯತೆ ಇರುವ ನಟ. ವಿಕ್ರಾಂತ್ ರೋಣ ಯಾಕೆ ಫೇಲ್ ಆಯಿತು? ವಿಕ್ರಾಂತ್ ರೋಣ ನಮ್ಮಂಥವರ ಒಂದು ವಿಮರ್ಶೆಗೆ ಕಟುವಾಗಿ ಯಾಕೆ ಒಳಗಾಯಿತು ಅನ್ನೋದಕ್ಕೂ ಕೂಡ ಮ್ಯಾಕ್ಸ್ ಉದಾಹರಣೆಯಾಗಿ ನಿಲ್ತದೆ. ಈ ಮಾತಿಗೆ ಪೂರಕವಾಗಿ ಕೆಲವು ಅಂಶಗಳನ್ನು ನಿಮ್ಮ ಎದುರಿಡಬೇಕು ನಾನು. ಒಂದು, ಒಬ್ಬ ಸ್ಟಾರ್ ನಟನನ್ನು, ಒಬ್ಬ ಅದ್ಭುತವಾದಂಥ ಪ್ರತಿಭಾವಂತ ಒಬ್ಬ ಕಲಾವಿದನನ್ನು ಏಕೀಕೃತವಾಗಿ ತಾನು ಹೇಗೆ ಬಳಸ್ಕೋಬೇಕು, ಅವರ ಶಕ್ತಿಯನ್ನು, ಯುಕ್ತಿಯನ್ನು, ಅಭಿವ್ಯಕ್ತಿಯ ನೆಲೆಯನ್ನು ಯಾವ ರೀತಿ ಒಂದು ಪಾತ್ರವಾಗಿ ಕಟ್ಟಬೇಕು, ಒಂದು ಇಡೀ ಚಿತ್ರವಾಗಿ ಕಟ್ಟತಾನೆ ಸುದೀಪನ ಚಿತ್ರವಾಗುವ ಮತ್ತು ಒಬ್ಬ ನಿರ್ದೇಶಕನ ಚಿತ್ರವಾಗುವ ಈ ಎರಡು ಆಯಾಮಗಳನ್ನು ಏಕೀಭವಿಸುವುದು ಹೇಗೆ, ಇದನ್ನು ವಿಜಯ್ ಕಾರ್ತಿಕೇಯನ್ ಅತ್ಯಂತ ಸಮರ್ಥವಾಗಿ ಮ್ಯಾಕ್ಸಲ್ಲಿ ನಿರೂಪಿಸಿದ್ದಾರೆ. ಒಂದು ಆ್ಯಕ್ಷನ್ ಥ್ರಿಲ್ಲರ್ ಓರಿಯೆಂಟೆಡ್ ಆದಂಥ ಸಿನಿಮಾಕ್ಕೆ ಸುದೀಪ್ ಅವರನ್ನು ಇಷ್ಟು ಸಮರ್ಥವಾಗಿ, ಬೆಂಕಿಯ ಹಾಗೆ ಮತ್ತು ಅಷ್ಟೇ ಧ್ವನಿಪೂರ್ಣವಾಗಿ ಅವರ ಕಣ್ಣನ್ನು, ಅವರ ಧ್ವನಿಯನ್ನು, ಅವರ ಆಂಗಿಕ ಶಕ್ತಿಯನ್ನು, ಅವರ ಅಜಾನುಬಾಹುತ್ವದ ಆ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ, ಸಾಂಕೇತಿಕವಾಗಿ ಅಷ್ಟೇ ಪ್ರಚಂಡವಾಗಿ ಬಳಸ್ಕೊಂಡದ್ದಿದ್ದರೆ ಅದು ನನಗೆ ಅನ್ನಿಸುವ ಹಾಗೆ ಅವರ ಇಡೀ ವೃತ್ತಿ ಜೀವನದಲ್ಲಿ ಪ್ರಥಮವಾಗಿ ವಿಜಯ್ ಕಾರ್ತಿಕೇಯನ್ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ನನ್ನ ಬರೋ ಹಾಗೆ ಮಾಡಬೇಡ, ಬಂದ್ರೆ ಕೊಚ್ಚಾಕ್ತೀನಿ. ಯಾವ ಬೋಳಿ ಮಗನ ಹೇಳ ಬರಬೇಡ ಅಂದ್ಬಿಟ್ಟು. ಈ ರೀತಿಯಲ್ಲಿ ಈಗ ನೀವು ಹೇಳ್ಬೋದು, ಅವರ ಇಡೀ ಸಿನಿಮಾದ ಒಂದು ಲಿಸ್ಟ್ ಕೊಟ್ರಿ, ಅದರಲ್ಲಿ ವಾಲಿ, ಹುಚ್ಚ ಅಥವಾ ಹುಬ್ಬಳ್ಳಿ ಇಂಥ ಸಿನಿಮಾಗಳನ್ನು ಓಂ ಪ್ರಕಾಶ್ ರಾವ್ ಅತ್ಯಂತ ಸಮರ್ಥವಾಗಿ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ್ಯಕ್ಷನ್ ಬ್ಲಾಕ್ ಬದಲಾಗ್ತದೆ, ಹೊಸ ಹೊಸ ಟೆಕ್ನಿಕ್ಕು ಪ್ರವೇಶ ಆಗಿದೆ. ಇವತ್ತಿನ ಆಧುನಿಕವಾದಂಥ ತಾಂತ್ರಿಕತೆಯ ಆವಿಷ್ಕಾರದಲ್ಲಿ ನಮಗೆ ಓಂ ಸಿನಿಮಾವನ್ನು ಅವತ್ತು ನೋಡಿದ್ದಕ್ಕೂ ಇವತ್ತು ಬರುವಂಥ ಬೇರೆ ಬೇರೆ ಆ್ಯಕ್ಷನ್ ಸಿನಿಮಾ ನೋಡೋದಕ್ಕೂ ವ್ಯತ್ಯಾಸವಾಗಿ ಕಾಣಬಹುದು. ಆದರೂ ಕನ್ನಡದ ಓಂ ಅದು ಇವತ್ತಿಗೂ ಶ್ರೇಷ್ಠ ಚಿತ್ರವೇ, ಆ ಪ್ರಶ್ನೆ ಬೇರೆ. ಇವತ್ತಿಗೂ ಶಿವ ಶ್ರೇಷ್ಠವೇ, ಇವತ್ತಿಗೂ ನಮ್ಮ ಕಮಲ್ ಹಾಸನ್ ಅವರ ಇಂಡಿಯನ್ನು ಶ್ರೇಷ್ಠವೇ, ನಾಯಕನ್ ಶ್ರೇಷ್ಠವೇ. ಆದರೆ ಜಂಜೀರ್ ಅಂತ ಸಿನಿಮಾನು ಇವತ್ತಿಗೂ ನಮಗೆ ಭಾಳ ಪ್ರಸ್ತುತ ಅಂತ ಅನ್ನಿಸ್ತದೆ. ಆದರೆ ಕಾಲ ಬದಲಾದಾಗೆ ಆ್ಯಕ್ಷನ್ನಿನ ಪರಿಭಾಷೆ ಬದಲಾಗ್ತದೆ. ಆ ಪರಿಭಾಷೆ ಬದಲಾಗಬಹುದು, ಆದರೆ ನಟನ ಒಳಗಿನ ಕಾವು, ಆ ಕಾವನ್ನು ಎಷ್ಟು ನೀವು ಕಾತರದಿಂದ ಮತ್ತು
ಅಷ್ಟೇ ಕೆನೆ ಕಟ್ಟಿದ ಹಾಗೆ ಅದನ್ನು ನೀವು ಬಳಸ್ಕೊಳ್ತೀರಿ, ಅದು ಬದಲಾಗೋದಿಲ್ಲ. ಅದು ಬಹಳ ಮುಖ್ಯ. ವಿಜಯ್ ಕಾರ್ತಿಕೇಯನ್ ಏನು ಮಾಡಿದ್ದಾರೆ ಅಂತಂದರೆ ಸುದೀಪ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಸುದೀಪ್ನಿಗೆ ಯಾವ ಸಿನಿಮಾವನ್ನು ಮಾಡಿದರೆ ಸುದೀಪ್ನ ಇಡೀದಾದಂಥ ಪ್ರತಿಭೆಯ ಪ್ರಕಾಂಡತೆಯನ್ನು ನಾವು ಬಳಸ್ಕೋಬಹುದು ಅನ್ನೋದಕ್ಕೆ ಮ್ಯಾಕ್ಸ್ನಲ್ಲಿ 100% ಅವರ ಪ್ರಯತ್ನ ಕಾಣುತ್ತೆ. ಒಬ್ಬ ಸಮರ್ಥವಾದ ನಟ, ಸಮಗ್ರವಾದ ನಟ, ಧ್ವನಿಪೂರ್ಣವಾದಂಥ ನಟ, ಇಂಟೆನ್ಸಿವ್ ಆಗಿ ಅಭಿನಯಿಸಬಲ್ಲ ಒಬ್ಬ ಕಲಾವಿದ, ಒಬ್ಬ ಸ್ಟಾರ್ ನಟನೂ ಹೌದು, ಒಬ್ಬ ಸ್ಟಾರ್ ಕಲಾವಿದನೂ ಹೌದು ಸುದೀಪ್. ಎರಡೂ ಇದೆ. ಈಗ ಸಿನಿಮಾದ ನಂತರ ಒಂದು ಸಮರ್ಥವಾದ ಅಭಿವ್ಯಕ್ತಿಗೆ ತನ್ನನ್ನು ಒಡ್ಡಿಕೊಳ್ಳುವಂಥ ಯಾವುದಾದ್ರೂ ಒಂದು ಸಿನಿಮಾ ಸಿಕ್ಕಿದ್ರೆ ಅದು ಮ್ಯಾಕ್ಸ್. ವಿಕ್ರಾಂತ್ ರೋಣದಲ್ಲಿ ಪ್ರಾಬ್ಲಮ್ ಆದದ್ದೇನು ಅಂತಂದರೆ ಸುದೀಪ್ನನ್ನು ನಿರ್ದೇಶಕರು ಬಳಸಬೇಕಾದಂಥ ರೀತಿಯಲ್ಲಿ ಬಳಸಿರಲಿಲ್ಲ. ಅವರಿಗೆ ಕತೆ ಮಾಡುವಂಥ ರೀತಿಯಲ್ಲಿ ಕತೆ ಮಾಡಿರಲಿಲ್ಲ. ಸುದೀಪ್ನ ಸೂಕ್ಷ್ಮವಾದಂಥ ಸಂವೇದಿತ್ವದ ಒಂದು ಅಭಿವ್ಯಕ್ತಿಯನ್ನು ಅವರು ಬಳಸ್ಕೊಂಡಿರಲಿಲ್ಲ. ಕನ್ನಡದ ನಿರ್ದೇಶಕರಿಗೆ ಸುದೀಪ್ ಇನ್ನೂವರೆಗೂ ಅರ್ಥವಾಗದೇ ಇರುವಂಥ ಒಂದು ಕಗ್ಗಂಟು. ಸುದೀಪನನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅಂಥ ಒಂದು ಸಾಮರ್ಥ್ಯವನ್ನು, ಒಳನೋಟವನ್ನು, ಸೂಕ್ಷ್ಮತೆಯನ್ನು ಕನ್ನಡದ ನಿರ್ದೇಶಕರು ಪ್ರಾಯಶಃ ಹೊಂದಿಲ್ಲ. ಅದಕ್ಕಾಗಿಯೇ ಕನ್ನಡದ ನೇರ ಕಥೆಯ ಸಿನಿಮಾಗಳು ಸುದೀಪ್ ಜೀವನದಲ್ಲಿ ಫೇಲಿಯರ್ ಆಗಿದೆ. ಸುದೀಪ್ ಜೀವನದಲ್ಲಿ ರೀಮೇಕೇ ಯಾಕೆ ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ, ರೀಮೇಕು ಯಾಕೆ ಸಕ್ಸಸ್ ಆಗಿದೆ ಅಂತಂದರೆ ತಮಿಳು ಮತ್ತು ತೆಲುಗಿನ, ಮುಖ್ಯವಾಗಿ ತಮಿಳು ನಿರ್ದೇಶಕರಿಗೆ ಒಬ್ಬ ನಟನನ್ನು ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಯಾವ ರೀತಿ ಬಳಸ್ಕೋಬೇಕು, ಆ ನಟನಿಗೆ ಎಂಥ ಕಥೆಯನ್ನು ಮಾಡಬೇಕು ಅನ್ನುವುದರ ಬಗ್ಗೆ ಅತ್ಯಂತ ಕಾಳಜಿ, ಕರಾರುವಕ್ಕುತನ ಸಿದ್ಧಿಸಿದೆ, ಮುಖ್ಯವಾಗಿ ಹೊಸ ತಲೆಮಾರಿನಲ್ಲಿ. ಹಾಗಾಗಿನೇ ಕಾರ್ತಿಕೇಯನ್ನಿಗೆ ಅರ್ಥವಾದ ಸುದೀಪ್ ನಮ್ಮಲ್ಲಿಯ ಬಹುತೇಕ ನಿರ್ದೇಶಕರಿಗೆ ಸುದೀಪ್ ಇವತ್ತಿನವರೆಗೆ ಅರ್ಥ ಆಗಲಿಲ್ಲ. ಸುದೀಪನನ್ನು ಹೇಗೆ ಬಳಸ್ಕೋಬೇಕು ಅನ್ನುವುದಕ್ಕೆ ಒಂದು ಭೂಮಿಕೆಯನ್ನು ಸಿದ್ಧ ಮಾಡಲಿಕ್ಕೆ ಕನ್ನಡದ ನಿರ್ದೇಶಕರಿಗೆ ಸಾಧ್ಯವಾಗಿಲ್ಲ ಅನ್ನುವ ಮಾತನ್ನು ವಿಜಯ್ ಕಾರ್ತಿಕೇಯನ್ ಅವರ ಮ್ಯಾಕ್ಸ್ ಸಿನಿಮಾ ನೋಡಿದಾಗ ನನಗೆ ಅರ್ಥ ಆಯಿತು. ಇವತ್ತು ಒಂದು ರಾತ್ರಿ ಕಂಪ್ಲೀಟ್ ಕಾರ್ಪೊರೇಷನ್ ಒಳಗಡೆ ಸುದೀಪ್ ಒಂದು ಸಾಗರ ಸದೃಶವಾದಂಥ ಒಂದು ಪ್ರತಿಭಾವಂತಿಕೆ ಇರುವಂಥ ನಟ. ಸುದೀಪ್ ಒಂದು ಹಿಮಾಲಯದ ಎತ್ತರಕ್ಕೆ ಉಜ್ವಲವಾಗಿ ನಿಲ್ಲಬಹುದಾದಂಥ ಒಬ್ಬ ನಟ. ಆ ಕಲಾವಿದನನ್ನು ನೀವು ಹೇಗೆ ಬಳಸ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ. ಸುದೀಪ್ ಅವರ ಮೇಲೆ ಒಂದು ಆಪಾದನೆ ಇದೆ. ಅವರು ಯಾವುದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಹೋದರೂ ನಿರ್ದೇಶಕರ ಮೇಲೆ ಓವರ್ಟೇಕ್ ಮಾಡ್ತಾರೆ, ನಿರ್ದೇಶಕರನ್ನು ತಾನು ಹೇಳಿದಾಗೆ ಬಗ್ಗಿಸ್ಕೊಳ್ತಾರೆ ಅಂತೆಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸುಳ್ಳು, ಎಷ್ಟರ ಮಟ್ಟಿಗೆ ಅದು ಅರ್ಥ ಮಾಡ್ಕೊಳ್ಳದೆ ಇರುವಂಥ ಮಾತು, ಮತ್ತು ಅದು ನಾವು ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೇನೆ ಊಹಾಪೋಹಗಳನ್ನೇ ಇಟ್ಕೊಂಡು ಮಾತಾಡ್ತೇವೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷ್ಯವನ್ನು ಕೊಡ್ತಾ ಇದೆ. ಇದು ಸಂಪೂರ್ಣವಾಗಿ ಡೈರೆಕ್ಟರ್ ಸಿನಿಮಾ. ವಿಜಯ್ ಕಾರ್ತಿಕೇಯನ್ ಅವರ ಒಂದು ಸೃಜನಾತ್ಮಕವಾದಂಥ ಒಳಗುದಿಯಿಂದ ಅಭಿವ್ಯಕ್ತಿಗೊಂಡಂಥ ಮ್ಯಾಕ್ಸು ಅಲ್ಲಿ ಕಲಾವಿದನಾಗಿ ಸಮಗ್ರವಾಗಿ, ಸಂಪೂರ್ಣವಾಗಿ, ಸಮರ್ಥವಾಗಿ ಹೇಗೆ ಬಳಕೆಯಾಗಬೇಕೋ ಸುದೀಪ್ ಹಾಗೆ ಬಳಕೆಯಾಗಿದ್ದಾರೆ. ಸುದೀಪ್ ನಿರ್ದೇಶಕನ ನಟ, ನಿರ್ದೇಶಕನ ಕಲಾವಿದ. ಒಬ್ಬ ಕಲಾವಿದ ಯಾವಾಗಲೂ ಅವನು ಒಂದು ಮಣ್ಣಿನ ಮುದ್ದೆ ಥರನೇ ಇರ್ತಾನೆ. ಅದನ್ನು ಶಿಲ್ಪವಾಗಿಸುವ ಕೆಲಸವನ್ನು ಸಮರ್ಥ ನಿರ್ದೇಶಕರು ಮಾಡಬೇಕು. ಅದನ್ನು ಕನ್ನಡದಲ್ಲಿ ಇಡೀ ಚರಿತ್ರಾರ್ಹವಾಗಿ ಹಲವಾರು ನಿರ್ದೇಶಕರು ಮಾಡಿದ್ದಾರೆ. ಅದಕ್ಕಾಗಿ ಕನ್ನಡದ ನೆಲದಲ್ಲಿ ರಾಜ್ಕುಮಾರ್ ಅಂಥವರು,
ಶತಮಾನದ ಒಬ್ಬ ನಟ ಹುಟ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದು. ಪ್ರಪಂಚದಲ್ಲೇ ರಾಜ್ಕುಮಾರ್ ಅಂತ ಒಬ್ಬ ಸರ್ವಾಂಗ ಸುಂದರವಾದಂಥ ಮತ್ತು ಎಲ್ಲ ಪಾತ್ರಗಳಿಗೂ ಒಗ್ಗುವಂಥ ಒಂದು ನಟ ಕಲಾವಿದ ಇನ್ನೊಬ್ಬ ಇಲ್ಲವೇ ಇಲ್ವಲ್ಲ. ಹಾಗಾಗಿ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಒಬ್ಬ ನಿರ್ದೇಶಕನ ಜಾಣ್ಮೆಯ ಚಾತುರ್ಯದ ಸಿನಿಮಾ. ಇಲ್ಲೂ ಕೂಡ ಅಜನೀಶ್ ತನ್ನ BGM ಅಲ್ಲಾಗ್ಬೋದು, ಅದಕ್ಕೆ ಆ ಬ್ಲಾಕಿಗೆ ತಕ್ಕಾದಂಥ ನವಿರಾದಂಥ ಮ್ಯೂಸಿಕ್ಕನ್ನು ಕೊಟ್ಟಿರುವಂಥದ್ದಾಗ್ಬೋದು, ಅಲ್ಲೂ ಕೂಡ ಅಜನೀಶ್ ಅವರ ಪಾತ್ರ ಈ ಗೆಲುವಿನಲ್ಲಿ ಬಹಳ ಮುಖ್ಯವಾಗಿ ಕಾಣುತ್ತೆ. ಪ್ರತಿಯೊಂದು ಪಾತ್ರವು ಸಣ್ಣ ಸಣ್ಣ ಪಾತ್ರವಾದರೂ ಕೂಡ ಅದು ಅಷ್ಟು ಸಮರ್ಥವಾಗಿ ಬಳಕೆಯಾಗಿದೆ. ಒಂದು ಕಡೆ ನಾಯಕನ ಉಜ್ವಲವಾದ ಅಭಿವ್ಯಕ್ತಿ, ಉಳಿದವೆಲ್ಲವೂ ಫೇಲವಾಗಿದ್ದರೆ ಅದು ಫೇಲಿಯರ್ ಆಗಿಬಿಡ್ತಿತ್ತು. ಈ ಕಮಲಾಸನ್ ಅವರ ವಿಕ್ರಮ್ ಸಿನಿಮಾ ಯಾಕೆ ಗೆದ್ದಿತ್ತು, ಯಾಕೆ ನಮಗೆ ರೆಫರೆನ್ಸಿಗೆ ಯೋಗ್ಯವಾಗುವಂಥ ಸಿನಿಮಾ ಅಂತ ಅನಿಸ್ತದೆ ಅಂದರೆ, ಅಲ್ಲಿ ಒಂದು ಸಣ್ಣ ಪಾತ್ರ ಕೂಡ ಅಷ್ಟು ಮುಖ್ಯವಾಗಿ ಕಾಣಿಸ್ಕೊಳ್ತದೆ. ಇಲ್ಲೂ ಹಾಗೆಯೇ, ಇಲ್ಲಿ ಭಾವನಾತ್ಮಕತೆ ಇದೆ, ಆ್ಯಕ್ಷನ್ ಇದೆ, ಕ್ರೌರ್ಯ ಇದೆ, ಆದರೆ ತುಂಬ ಬ್ಲಡ್ ಶೆಡ್ ಇಲ್ಲ. ನೆನಪಿಡಿ, ಆ ಬ್ಲಡ್ ಶೆಡ್ಡಿಗೆ ಮೀರಿದ ಆತ್ಯಂತಿಕವಾದಂಥ ಆ್ಯಕ್ಷನ್ನು ನಿಮ್ಮನ್ನು ಮೈ ನವಿರಳಿಸ್ತದೆ. ಆದರೆ ಅಂಥ ಬೇರೆ ಸಿನಿಮಾಗಳಲ್ಲೆಲ್ಲ ರುಂಡ ಮುಂಡವನ್ನು ಕಡ್ದು ರಾಶಿ ಹಾಕುವಂಥ ಸಿನಿಮಾವನ್ನು ನೋಡಿದ್ದೇವೆ. ಆ ರೀತಿಯ ಸಿನಿಮಾ ಅಲ್ಲ ಇದು. ಸಟಲ್ಡ್ ಆದಂಥ ಸಿನಿಮಾ. ಜನ ಇಡೀ ಕುಟುಂಬ ಸಮೇತ ಬಂದವರು ಆ ಸಿನಿಮಾದ ಒಳಗಡೆ ಹೇಗೆ ಇನ್ವಾಲ್ವ್ ಆಗ್ತಾರೆ ಅಂದರೆ, ಸಿನಿಮಾ ಆರಂಭ ಆದದ್ದಿನಿಂದ ಮುಗಿಯುವಲ್ಲಿವರೆಗೆ ಇಂಟರ್ವಲ್ ಒಂದು ಬಿಟ್ಟರೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ. ಅಂದರೆ ನಿರ್ದೇಶಕ ಮತ್ತು ಕಲಾವಿದ ಮಿಳಿತಗೊಂಡ್ರೆ, ಒಬ್ಬ ನಿರ್ದೇಶಕನಿಗೆ ಕಲಾವಿದನ ಇತಿಮಿತಿ ಮತ್ತು ಅವನ ಶಕ್ತಿಯ ಅಗಾಧತೆ ಅರ್ಥವಾದರೆ ಎಂಥ ಒಂದು ಸಿನಿಮಾ ಅಭಿವ್ಯಕ್ತಿಗೊಳ್ಬೋದು, ಎಂಥ ಸಿನಿಮಾ ಹುಟ್ಟಿ ಬರ್ಬೋದು ಅನ್ನೋದಕ್ಕೆ ಮ್ಯಾಕ್ಸು ಒಳ್ಳೆಯ ಉದಾಹರಣೆ. ಕೆಲವರು ವಿಮರ್ಶಕರು ಹೇಳ್ತಾರೆ, ಅಲ್ಲಿಂದ ತೆಗೆಯಲಾಗಿದೆ, ಇಲ್ಲಿಂದ ತೆಗೆಯಲಾಗಿದೆ, ಅಲ್ಲಿಂದ ಕದಿಯಲಾಗಿದೆ. ನಾನು ಅದರ ಬಗ್ಗೆ ಹೆಚ್ಚು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾವುದೇ ಸಿನಿಮಾ ಆದರೂ ಎಲ್ಲೋ ಒಂದು ಇನ್ಸ್ಪಿರೇಷನ್ ಇರುತ್ತೆ. ಯಾವುದೇ ಸಿನಿಮಾ ಆದರೂ ಎಲ್ಲೋ ಒಂದು ಕಡೆ ನಾನು ನೋಡಿದ್ದೇನಲ್ಲ ಅಂತ ಅನ್ನಿಸುವ ಅನಿಸಿಕೆ ಇದ್ದೇ ಇರುತ್ತೆ. ಆದರೆ ಅದೇ ಅದರ ಆತ್ಮವೂ ಆಗಬಾರ್ದು, ಅದೇ ಅದರ ದೌರ್ಬಲ್ಯವೂ ಆಗಬಾರ್ದು ಅಷ್ಟೇ. ಈ ಸಿನಿಮಾ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ. ಅದು ತನ್ನ ಸಾಮರ್ಥ್ಯದಿಂದ, ತನ್ನ ಗೇಯತೆಯಿಂದ, ನಿರೂಪಣೆಯಿಂದ ಒಂದು ರಾತ್ರಿಯಲ್ಲಿ ನಡೆಯಬಹುದಾದಂಥ ಘಟನಾವಳಿಗಳನ್ನು ಇಟ್ಟುಕೊಂಡು ಅಂಡರ್ ಕರೆಂಟ್ ಆಗಿ ಒಂದು ಸಸ್ಪೆನ್ಸನ್ನು, ರೋಮಾಂಚನವನ್ನು, ಕ್ಷಣವೂ ಕೂಡ ನಿಮ್ಮನ್ನು ನಿಮ್ಮ ಥ್ರಿಲ್ಲಿಂಗ್ಗೊಳಿಸುವಂಥ, ಅದರ ಜೊತೆಗೇ ಅಷ್ಟೇ ಗಂಭೀರವಾಗಿಯೂ ನಿಮ್ಮನ್ನು ಆವರಿಸುವ ಹಾಗೆ ಸುದೀಪ್ ಅವರ ನಟನೆ ನಿಮ್ಮನ್ನು ಎದುರುಗೊಳ್ಳುತ್ತದೆ. ಇದು ಮ್ಯಾಕ್ಸಿನ ಭಾಳ ದೊಡ್ಡ ಗುಣ ಅಂತ ನಾನು ಭಾವಿಸ್ತೇನೆ. Black sheep, have you any clue? ಮ್ಯಾಕ್ಸ್ ಓಕೆ, ಮ್ಯಾಕ್ಸು ಯಾವ್ಯಾವುದೋ ಸಿನಿಮಾದ್ದೆಲ್ಲ ಸ್ವಲ್ಪ ತಂದು ಹಾಕಲಾಗಿದೆ ಅನ್ನುವಂಥ ಉಪೇಕ್ಷೆಯನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಈ ಸಿನಿಮಾ ಚೆನ್ನಾಗಿದೆ, ಕೊಟ್ಟು ದುಡ್ಡಿಗೆ ನಿಮಗೆ 10 ಪಟ್ಟು ವಸೂಲಾಗ್ತದೆ. ಮತ್ತು ಮೊದಲ ಬಾರಿಗೆ ನೀವು ಒಬ್ಬ ಸಮರ್ಥವಾದಂಥ, ಸಮಗ್ರವಾದಂಥ ಸುದೀಪನನ್ನು ಬೆಂಕಿಯ ಹಾಗೆ ಹೇಗೆ ಒಬ್ಬ ನಿರ್ದೇಶಕ ಬಳಸ್ಕೊಳ್ಬಹುದು ಅಂತ ಆದರೆ ಹೇಗೆ ಬಳಸ್ಕೋಬಹುದು? ಒಂದು ಮರ್ಡರ್ ಮಿಸ್ಟ್ರಿಯನ್ನು ಅಷ್ಟು ಕುತೂಹಲಕಾರಿಯಾಗಿ ನಿರೂಪಿಸ್ತಾನೂ ಅದರಲ್ಲಿ ಕೂಡ ಒಂದು ಹ್ಯೂಮರನ್ನು, ಧ್ಯಾನವನ್ನು, ಸಾವಧಾನವನ್ನು, ನಿಧಾನವನ್ನು ತಂದೂ ಕೂಡ ಪ್ರತಿ ಕ್ಷಣ ರೋಮಾಂಚನದ ಒಂದು ಆಸ್ಫೋಟವನ್ನು ಮಾಡೋದು ಹೇಗೆ ಅನ್ನೋದನ್ನು ಕಾರ್ತಿಕೇಯನ್ ಬಹಳ ಚೆನ್ನಾಗಿ ತಂದಿದ್ದಾರೆ. ಹಾಗಾಗಿ ಮ್ಯಾಕ್ಸ್ ಸಿನಿಮಾ ಮೊದಲಾಗಿ ಕನ್ನಡದ ನಿರ್ದೇಶಕರು ಸುದೀಪನನ್ನು ಅರ್ಥ ಮಾಡಿಕೊಳ್ಳುವ ದಿಕ್ಕಿನತ್ತ
ಯೋಚನೆ ಮಾಡಬೇಕು ಅನ್ನೋದನ್ನು ಕಾರ್ತಿಕೇಯನ್ ಸಮರ್ಥವಾಗಿ ತಿಳಿಸಿದ್ದಾರೆ. ರಾಜಮೌಳಿಯ ನಂತರ ಅಥವಾ ರನ್ ಅಂತ ಸಿನಿಮಾ, ಫೂಂಕ್ ಅಂತ ಸಿನಿಮಾ ಹಿಂದಿಯಲ್ಲೇನು ಸಮರ್ಥವಾಗಿ ಸುದೀಪನನ್ನು ಬಳಸ್ಕೊಂಡ್ರೋ ಅಂಥ ಸುದೀಪನನ್ನು ಬೇರೆ ಭಾಷಿಕರು ಹೇಗೆ ಬಳಸ್ಕೊಳ್ತಾ ಇದ್ದಾರೆ, ಸುದೀಪ್ ಹೇಗೆ ಬಳಸ್ಕೋಬಹುದಾದಂಥ ಫ್ಲೆಕ್ಸಿಬಲ್ ನಟ, ಸುದೀಪ್ ಅವರನ್ನು ಹೇಗೆ ಬೇಕಾದರೂ ಯಾವುದೇ ಪಾತ್ರಕ್ಕೂ ಕೂಡ ಅವರನ್ನು ಸಮರ್ಥವಾಗಿ ಬಳಸ್ಕೋಬಹುದು ಅನ್ನೋದಕ್ಕೆ ಕಾರ್ತಿಕೇಯನ್ ಮ್ಯಾಕ್ಸ್ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅದು ಕನ್ನಡದ ನಿರ್ದೇಶಕರಿಗೆ ಪಾಠವಾಗಬೇಕು, ಮಾದರಿಯಾಗಬೇಕು. ತಾಂತ್ರಿಕತೆ, ವರ್ತಮಾನದಲ್ಲಿ ಲಭ್ಯವಿರುವಂಥ ವಿಶೇಷವಾದಂಥ ಆಕರಗಳು, ಈ ಎಲ್ಲ ರೀತಿಯಲ್ಲಿ ಈ ಕಾಲದಲ್ಲಿ ಮಾಡುವ ಸಿನಿಮಾ ಒಬ್ಬ ನಟನ ಒಳಗನ್ನು ಅರ್ಥ ಮಾಡಿಕೊಂಡಾಗ ಆ ನಟನಿಂದ ಹೇಗೆ ನಾನು ನನಗೆ ಬೇಕಾದಂಥ ಅಭಿನಯವನ್ನು, ಪಾತ್ರವನ್ನು ಹೊರಗೆ ತೆಗೆಬಲ್ಲೆ ಅನ್ನೋದರ ಬಗ್ಗೆ ಒಂದು ವಿಶೇಷವಾದಂಥ ಕಾಳಜಿಯನ್ನು, ಸಾಮರ್ಥ್ಯವನ್ನು ಒಬ್ಬ ನಿರ್ದೇಶಕ ಹೊಂದಿದ್ರೆ ಸುದೀಪನಂಥ ನಟ ನಿಜವಾದಂಥ ಒಬ್ಬ ಕಲಾವಿದನಾಗಿ ಬೋರ್ಗರೆತನೆ, ಆಸ್ಫೋಟಗೊಳ್ತಾರೆ. ಹುಲಿಯಲ್ಲ, ಅದು ಹೆಬ್ಬುಲಿ. ಆ ಹೆಬ್ಬುಲಿಯನ್ನು ಪಳಗಿಸುವ ಮತ್ತು ಆ ಹೆಬ್ಬುಲಿಯನ್ನು ಹೇಗೆ ನೀವು ಬಳಸ್ಕೊಳ್ತೀರಿ ಅನ್ನೋದರ ಮೇಲೆ ಸುದೀಪ್ ಅವರ ಇಡೀದಾದಂಥ ಅಭಿವ್ಯಕ್ತಿ ನಿಂತಿದೆ ಅನ್ನೋದಕ್ಕೆ ಮ್ಯಾಕ್ಸ್ ಒಂದು ಶುದ್ಧ ಉದಾಹರಣೆ, ಒಂದು ಶುದ್ಧ ಮಾದರಿ. ಸುದೀಪ್ ಅವರ ಎಲ್ಲಾದರೂ ಸಿನಿಮಾಗಳು ಸೋತಿದ್ರೆ, ಅದು ವಿಕ್ರಾಂತ್ ರೋಣ ಇರ್ಬೋದು, ಅದರ ಹಿಂದಿನ ಕೆಲವು ಸಿನಿಮಾಗಳು ಇರ್ಬೋದು, ಅದು ಸೋತಿದ್ದರೆ ಅದು ಸುದೀಪನ ಪಾತ್ರದ ಅಭಿವ್ಯಕ್ತಿಯ ಸೋಲಲ್ಲ, ಅದು ಚಿತ್ರದ ಸೋಲು, ಚಿತ್ರಕಥೆಯ ಸೋಲು, ನಿರ್ದೇಶಕನ ಸೋಲು, ನಿರೂಪಣೆಯ ಸೋಲು. ನಿರ್ದೇಶಕ ಎಷ್ಟು ಸಮರ್ಥವಾಗಿ ಸುದೀಪ್ ಅವರನ್ನು ದುಡಿಸ್ಕೊಳ್ತಾರೋ ಅಷ್ಟು ಶ್ರೇಷ್ಠತೆಯ ಅಭಿವ್ಯಕ್ತಿ ಅವರಿಂದಲೂ ಬರ್ತದೆ, ಮತ್ತು ಒಂದು ಚಿತ್ರವಾಗಿ ಅದು ಶ್ರೇಷ್ಠ ಚಿತ್ರವಾಗಿಯೂ ನಿಲ್ತದೆ. ಇಲ್ಲಿ ಕೇವಲ ಸುದೀಪನನ್ನು ಪೋರ್ಟ್ರೇ ಮಾಡೋದಕ್ಕೆ ನಿರ್ದೇಶಕ ಪ್ರಯತ್ನ ಪಟ್ಟಿಲ್ಲ. ಅವನೊಂದು ಕಥೆಯನ್ನು ಮಾಡಿಕೊಂಡಿದ್ದಾರೆ, ಒಂದು ಚಿತ್ರಕಥೆಯನ್ನು ಮಾಡಿಕೊಂಡಿದ್ದಾರೆ, ಅದಕ್ಕೊಂದು ಅದರದೇ ಆದಂಥ ನಿರೂಪಣೆಯ ಒಂದು ಶೈಲಿಯನ್ನು ಇಟ್ಕೊಂಡಿದ್ದಾರೆ. ಅದರ ಒಳಗಡೆ ಪಾತ್ರಗಳನ್ನು ಮುಳುಗಿಸಿ ಏಳಿಸ್ತಾರೆ. ಪ್ರತಿ ಒಂದು ಪಾತ್ರವನ್ನು ಸಮರ್ಥವಾಗಿ ಕಟ್ಟುವುದರ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ಮಗುವನ್ನು ಕಳ್ಕೊಂಡಂಥ ತಾಯಿ ತಂದೆ ಆರಂಭದಿಂದ ಕೊನೆಯವರೆಗೆ ಇಂಟರ್ಲಿಂಕ್ ಆಗಿ ಕ್ಲೈಮ್ಯಾಕ್ಸಲ್ಲಿ ಅದರ ನಿಜವಾದಂಥ ಸ್ವರೂಪ ನಮಗೆ ಗೊತ್ತಾಗುತ್ತೆ. ಆ ಎರಡು ಪಾತ್ರಗಳು ಕೂಡ ನಿಮಗೆ ಮ್ಯಾಕ್ಸ್ ಸಿನಿಮಾದಲ್ಲಿ ಬಹಳ ಮುಖ್ಯವಾಗಿ ಕಾಡ್ತವೆ. ಇದು ನಿರ್ದೇಶಕನ ಸಾಮರ್ಥ್ಯ, ಇದು ನಿರ್ದೇಶಕನ ಒಂದು ಸೃಜನಾತ್ಮಕವಾದ ಶಕ್ತಿಯ ಒಂದು ಝಲಕ್ಕು. ವಿಜಯ್ ಕಾರ್ತಿಕೇಯನ್ ಒಳ್ಳೆ ಭವಿಷ್ಯವನ್ನು ಹೊಂದಿದ್ದಾರೆ. ವಿಜಯ್ ಕಾರ್ತಿಕೇಯನ್ಗೆ ಒಂದು ಈ ಆ್ಯಕ್ಷನ್ ಓರಿಯೆಂಟೆಡ್ ಆದಂಥ ಸಿನಿಮಾ ಮಾಡುವ ಬಹಳ ದೊಡ್ಡ ಸಾಮರ್ಥ್ಯ ಇದೆ. ಅದಕ್ಕೆ ಮ್ಯಾಕ್ಸ್ ಒಂದು ಒಳ್ಳೆಯ ಉದಾಹರಣೆ. ಸುದೀಪ್ನ ಮರುಹುಟ್ಟು ಇದು. ಸುದೀಪ್ ಮತ್ತೆ ಟ್ರ್ಯಾಕಿಗೆ ಬಂದಂಥ ಒಂದು ಸುಸಂದರ್ಭ ಇದು. ಸುದೀಪ್ ಅವರ ಸಿನಿಮಾ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ, 3 ಭಾಷೆಯಲ್ಲಿ ಇವತ್ತು ಓಡ್ತಾ ಇದೆ. ಅದು ಅತ್ಯಂತ ಗೆಲುವಿನ ಒಂದು ಶೃಂಖಲೆಯನ್ನು ಸ್ಥಾಪಿಸ್ತದೆ ಅನ್ನೋದಕ್ಕೆ ಯಾವ ಮಾತು, ಯಾವ ಸಂಶಯವೂ ಬೇಕಾಗಿಲ್ಲ. UI ತನ್ನದೇ ಆದಂಥ ದಾರಿಯಲ್ಲಿ ಯಶಸ್ಸನ್ನು ಕಂಡುಕೊಂಡ್ರೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಒಂದು ಸಮರ್ಥವಾದಂಥ ಅಭಿವ್ಯಕ್ತಿಯ ಒಬ್ಬ ಕಲಾವಿದ, ಅಷ್ಟೇ ಸಾಮರ್ಥ್ಯ ಇರುವಂಥ ಒಬ್ಬ ಯುವ ನಿರ್ದೇಶಕನ ಜುಗಲ್ಬಂದಿ. ಕನ್ನಡಕ್ಕೆ ಇಲ್ಲಿಯವರೆಗೆ ಇರುವಂಥ ಹಲವಾರು ಪ್ರಶ್ನೆಗಳನ್ನು, ಸುದೀಪ್ ಅವರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟು ಇದ್ದಂಥ ಹಲವಾರು ಪ್ರಶ್ನೆಗಳಿಗೆ ಮ್ಯಾಕ್ಸ್ ಮೂಲಕ ವಿಜಯ್ ಕಾರ್ತಿಕೇಯನ್ ಸಮರ್ಥವಾಗಿ ಉತ್ತರಿಸಿದ್ದಾರೆ. ಇದನ್ನು ನನಗೆ ನಿಮ್ಮೊಟ್ಟಿಗೆ ಹೇಳ್ಕೋಬೇಕು ಅಂತ ಅನಿಸ್ತು. ಕೊನೆಯದಾಗಿ ನನಗೆ ನಿಮ್ಮೊಟ್ಟಿಗೆ ಹೇಳಬೇಕಾದದ್ದು ಏನು ಅಂತಂದರೆ,
ಸುದೀಪ್ ಹೊಸದಾಗಿ ತನ್ನ ಸಾಮರ್ಥ್ಯದ ಒಂದು ಆತ್ಯಂತಿಕ ಸ್ವರೂಪವಾಗಿ ಒಬ್ಬ ಸಮರ್ಥ ನಿರ್ದೇಶಕ ಅವರ ಆವರಣದಲ್ಲಿ ಶುದ್ಧವಾಗಿ ಸ್ಫಟಿಕದಷ್ಟು ಏನು ಸ್ಪಷ್ಟವಾಗಿ ತನ್ನನ್ನು ಸರಿಯಾಗಿ ನೀವು ಬಳಸಿಕೊಂಡರೆ ನಾನು ಯಾವ ರೀತಿ ಸಿಡಿಯಬಲ್ಲೆ, ಯಾವ ರೀತಿ ಅಭಿವ್ಯಕ್ತಿಗೊಳ್ಳಬಲ್ಲೆ, ನಾನು ಹೇಗೆ ನಿರ್ದೇಶಕ ನನ್ನನ್ನು ಬಳಸಿಕೊಳ್ಳಬಹುದಾದ ಒಬ್ಬ ಕಲಾವಿದ ಅನ್ನೋದನ್ನು ಶುದ್ಧವಾಗಿ, ಬಹಳ ನೇರವಾಗಿ, ಮನಸ್ಸಿಗೆ ಮುಟ್ಟುವ ಹಾಗೆ ಪ್ರತಿಯೊಬ್ಬರೂ ಕನ್ನಡದ ನಿರ್ದೇಶಕರು, ನಿರ್ಮಾಪಕರು ಅರ್ಥ ಮಾಡಿಕೊಳ್ಳುವ ಹಾಗೆ, ತಮ್ಮ ತಮ್ಮ ಮೈಯನ್ನು ಮುಟ್ಟಿಕೊಳ್ಳುವ ಹಾಗೆ ಈ ಸಿನಿಮಾದ ಮೂಲಕ ಅಭಿವ್ಯಕ್ತಿಗೊಂಡಿದ್ದಾರೆ. ಇದು ಸುದೀಪ್ ಅವರ ಭವಿಷ್ಯಕ್ಕೆ ಒಂದು ಒಳ್ಳೆಯ ತಿರುವು, ಹೊಸ ಹುಟ್ಟು, ಮರುಹುಟ್ಟು. ಹಾಗಾಗಿ ಅವರಿಗೆ ನಾನು ಹೃದಯ ತುಂಬಿ ಅಭಿನಂದಿಸ್ತೇನೆ. ಮತ್ತು ಅವರ ಮುಂದಿನ ಸಿನಿಮಾಗಳಿಗೆ ಇಂಥ ಸಮರ್ಥ ನಿರ್ದೇಶಕರು ಸಿಗಲಿ, ಮತ್ತು ಅವರು ಕನಿಷ್ಠ ಮಟ್ಟದಲ್ಲಿ ವರ್ಷಕ್ಕೆ ಒಂದು ಸಿನಿಮಾ ಆದರೂ ಮಾಡುವಂಥ ಒಂದು ವೃತ್ತಿ ಜೀವನದ ಹೊಸ ನಡೆಯನ್ನು ಅವರು ಮೈಗೂಡಿಸ್ಕೊಳ್ಳಿ ಅಂತ ಆಶಿಸ್ತಾ, ಮತ್ತೊಮ್ಮೆ ಇಡೀ ತಂಡಕ್ಕೂ, ವಿಜಯ್ ಕಾರ್ತಿಕೇಯನ್ ಅವರಿಗೂ ಮತ್ತು ಮ್ಯಾಕ್ಸಿನ ಪೂರ್ಣವಾದ ಪ್ರತಿಯೊಂದು ಪಾತ್ರ ಮಾಡಿದ ಎಲ್ಲರಿಗೂ ಅತ್ಯಂತ ಹಾರ್ದಿಕವಾಗಿ ಅಭಿನಂದಿಸ್ತಾ ಈ ಮಾತನ್ನು ಮುಗಿಸ್ತೇನೆ. ನಮಸ್ತೆ.